ಗೋಪಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಅಧ್ಯಕ್ಷರ ಸ್ಥಾನ ವಹಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಜಿ. ಶಾಂತನಗೌಡ ಸಾಹೇಬ್ರೆ, ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಮತ್ತೆ ಸುಮಾರು ರಿಫಾರ್ಮ್ಸ್ಗಳು ತಂದಿರತಕ್ಕಂಥ ನಮ್ಮ ನೆಚ್ಚಿನ ಸಚಿವರು ಶ್ರೀಯುತ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಅದೇ ರೀತಿ ವಿಧಾನ ಪರಿಷತ್ ಶಾಸಕರಾಗಿರ್ತಕ್ಕಂಥ ಡಿ.ಎಸ್. ಅರುಣ್ ಸಾಹೇಬ್ರೆ, ಅದೇ ರೀತಿ ಮತ್ತೊಬ್ಬ ವಿಧಾನ ಪರಿಷತ್ ಶಾಸಕರಾಗಿರ್ತಕ್ಕಂಥ ಧನಂಜಯ ಸರ್ಜೆ ಸಾಹೇಬ್ರೆ, ಅದೇ ರೀತಿ ಬಯಲುಸೀಮೆ ಅಧ್ಯಕ್ಷತೆ ಸ್ಥಾನ ವಹಿಸಿರ್ತಕ್ಕಂಥ ಮಂಜಪ್ಪ ಸಾಹೇಬ್ರೆ, ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಯುತ ಸಮೀರ್ ಶುಕ್ಲಾ ಸಾಹೇಬ್ರೆ, ಅದೇ ರೀತಿ ನಮ್ಮ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಗಂಗಾಧರ್ ಸ್ವಾಮಿ ಸರ್ ಅವರೇ, ಅದೇ ರೀತಿ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಗಂಗಪ್ಪ ಸಾಹೇಬ್ರೆ, ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಆಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಅಬ್ದುಲ್ ಜಬ್ಬಾರ್ ಸಾಹೇಬ್ರೆ, ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಬರ್ತಕ್ಕಂಥ ಹಾಸನರಾಗಿರ್ತಕ್ಕಂಥ ಗೋಪಗೊಂಡನಹಳ್ಳಿ ಗ್ರಾಮದ ಗ್ರಾಮಸ್ಥರೇ ಮತ್ತೆ ಪತ್ರಿಕಾ ಮಿತ್ರರೇ, ಇವತ್ತು ಗೋಪಗೊಂಡನಹಳ್ಳಿ ಗ್ರಾಮಕ್ಕೆ ಬಹಳ ಅದ್ಭುತವಾದ ಕ್ಷಣ. ಯಾಕಂತಂದ್ರೆ ಒಂದು ಗ್ರಾಮ ಸೌಧ ಒಂದು ಅದ್ಭುತವಾದ ಕಟ್ಟಡದ ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ಯಾಕಂತಂದ್ರೆ ನಾನು ಖುದ್ದಾಗಿ ವಿಧಾನಸೌಧ ಕೇಳಿದ್ದೀನಿ, ಜಿಲ್ಲಾ ಸೌಧ ಕೇಳಿದ್ದೀನಿ, ತಾಲೂಕಾ ಆಡಳಿತ ಸೌಧ ಕೇಳಿದ್ದೀನಿ, ಬಟ್ ಗ್ರಾಮ ಸೌಧ ಇಷ್ಟು ಅದ್ಭುತವಾದ ಬಿಲ್ಡಿಂಗ್ ನಾನು ಈ ಒಂದು ಬಿಲ್ಡಿಂಗ್ ಮತ್ತೆ ಚಟ್ನಳ್ಳಿ ಒಂದು ಇದೇ ರೀತಿ ಬಿಲ್ಡಿಂಗ್ ಆಗಿದೆ. ನಿಜವಾಗ್ಲೂ ಇದು ಗ್ರಾಮ ಪಂಚಾಯತ್ಗೆ ಮತ್ತೆ ಗ್ರಾಮಕ್ಕೆ ಮತ್ತೆ ನಮ್ಮ ಚನ್ನಗಿರಿ ತಾಲೂಕು ನಮ್ಮ ಹೊನ್ನಾಳಿ ತಾಲೂಕಿಗೆ ಮತ್ತೆ ದಾವಣಗೆರೆ ತಾಲೂಕಿಗೆ ಹೆಮ್ಮೆ ಪಡೆದಿರ್ತಕ್ಕಂಥ ಕ್ಷಣ. ಸರ್, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ 194 ಗ್ರಾಮ ಪಂಚಾಯತ್ದಲ್ಲಿ ಎಲ್ಲ ಕಡೆ ನಾವು ನಮ್ಮ ಜಿಲ್ಲಾ ಪಂಚಾಯತ್ ಮತ್ತೆ ಜಿಲ್ಲಾಡಳಿತ ಕಡೆಯಿಂದ ಬೇರೆ ಬೇರೆ ನರೇಗಾ ಕೆಲಸ ಇರಲಿ, ಗ್ರಾಮ ಪಂಚಾಯತ್ ಕುಡಿಯೋ ನೀರಿನ ಬಗ್ಗೆ ಇರಲಿ, ನಾವು ಅತಿ ಹೆಚ್ಚಿನ ಕಾಳಜಿ ವಹಿಸಿಕೊಂಡು ನಿರ್ವಹಿಸ್ತಾ ಇದ್ದೀವಿ. ಸರ್, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇಲ್ಲಿವರೆಗೂ 64 ಹಳ್ಳಿಗಳಿಗೆ 24/7 ನೀರು ಕೊಡ್ತಾ ಇದೀವಿ ಸರ್. ಇದು ಅತಿ ಹೆಚ್ಚು ಟಾಪ್ ಮೋಸ್ಟ್ ಇನ್ ದ ಕರ್ನಾಟಕ ಇದೆ ಸರ್. ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡಿತಕ್ಕಂಥ ದಾವಣಗೆರೆ ಜಿಲ್ಲೆ. ಅದೇ ರೀತಿ ಇದರಲ್ಲಿ ನಮಗೂ ನ್ಯಾಷನಲ್ ಲೆವೆಲ್ ಜಲಶಕ್ತಿ ಕಾನ್ಫರೆನ್ಸ್ ಅಲ್ಲಿ ಒಂದು ಅವಾರ್ಡ್ ಸಿಕ್ಕಿತ್ತು ಸರ್ ಇದರ ಬಗ್ಗೆ. ಅದೇ ರೀತಿ ನಮ್ಮ ದಾವಣಗೆರೆ ಜಿಲ್ಲೆ ಈ ಸ್ವತ್ತು ಬಗ್ಗೆ ಇರಲಿ, ಹಕ್ಕುಪತ್ರ ಬಗ್ಗೆ ಇರಲಿ, ಇವಾಗ 13ನೇ ತಾರೀಕಿಗೆ ಏನು ಕಾರ್ಯಕ್ರಮ ಇದೆ, ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ 14 ತಾರೀಕಿಗೆ, ಆ ಕಾರ್ಯಕ್ರಮದಲ್ಲಿ ಹಾವೇರಿಯಲ್ಲಿ ನಾವು ನಮ್ಮ ದಾವಣಗೆರೆ ಜಿಲ್ಲೆಯಿಂದ 10,000 ಹಕ್ಕುಪತ್ರ ವಿತರಣೆ ಮಾಡ್ತಾ ಇದ್ದೀವಿ ಸರ್. ಇದರಲ್ಲಿ ನಮ್ಮ ಡಿ.ಸಿ. ಸಾಹೇಬರು ಒಂದು ಲೀಡರ್ಶಿಪ್ ತಗೊಂಡು ನಮ್ಮ ಎಲ್ಲರಿಗೆ, ನಮ್ಮ ಇಒ ಇರ್ಲಿ, ತಹಸೀಲ್ದಾರ್ ಇರ್ಲಿ, ಎಲ್ಲ PDO ಮುಖಾಂತರ ಎಲ್ಲರ ಮುಖಾಂತರ ಅತಿ ಹೆಚ್ಚಿನ ರೀತಿಯಲ್ಲಿ ಹಕ್ಕುಪತ್ರ ತಯಾರು ಮಾಡಿ ಅವರಿಗೆ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥ ನಾವು ಮಾಡ್ತಾ ಇದ್ದೀವಿ ಸರ್. ಇದರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ನಾವು ನರೇಗಾ ಸೈಟ್ಸ್ ಅಲ್ಲಿ ಪ್ರತಿ ತಿಂಗಳ ಒಂದು ಉಚಿತ ಆರೋಗ್ಯ ಕ್ಯಾಂಪ್ ಮಾಡ್ತಾ ಇದೀವಿ ಸರ್. ಇದರ ಮುಖಾಂತರ ನಮ್ಮ ಯಾಕಂತಂದ್ರೆ ಏನು ಉದ್ದೇಶ ಅಂದ್ರೆ ಸರ್, ಈ ಗ್ರಾಮದಲ್ಲಿ ಈ ತಾಲೂಕದಲ್ಲಿ ಹಿರೇಕೊಣಗೆರೆ ಗ್ರಾಮ ಪಂಚಾಯತ್ ಅಲ್ಲಿ ಒಂದು ನರೇಗಾ ವರ್ಕರ್ ಡೆತ್ ಆಯ್ತು ಸರ್ ಕೆಲಸ ಮಾಡುವಾಗ. ಆವಾಗ ಅವ್ರ ಮನೆಯಲ್ಲಿ ಹೋದಾಗ ನನಗೂ ಬಹಳ ನೋವಾಯ್ತು. ಅದಕ್ಕಾಗಿ ಇಂಥ ಸಮಸ್ಯೆ, ಯಾಕಂದ್ರೆ ಅವ್ರ ಪಾಪ ಮನುಷ್ಯಕ್ಕೆ ಗೊತ್ತಿರ್ಲಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ರು
ಸೊ ಇಂಥ ಸಮಸ್ಯೆ ಬರಬಾರ್ದು ಅಂತ ನಾವು ಪ್ರತಿ ಒಂದು ತಾಲೂಕದಲ್ಲಿ ಪ್ರತಿ ತಿಂಗಳ ನರೇಗಾ ಸೈಟ್ ಅಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಾ ಇದೀವಿ ಸರ್. ಇದರ ಮುಖಾಂತರ ನಾವು ಇಲ್ಲಿವರೆಗೂ 10,000 ನರೇಗಾ ವರ್ಕರ್ಸ್ ಉಚಿತ ಆರೋಗ್ಯ ತಪಾಸಣೆ ಮಾಡಿದ್ದೀವಿ ಸರ್. ಇದರ ಜೊತೆಗೆ ನಾನು ಇಲ್ಲಿ ಚಾರ್ಜ್ ತಗೊಂಡಿದ ನಂತರ ಒಂದು ಹಳ್ಳಿಗೆ ವಿಸಿಟ್ ಮಾಡಿದ ನಂತರ ನನಗೂ ಅನ್ಸಿತ್ತು, ನನಗೂ ಆಫೀಸ್ ಟೈಮಿಂಗ್ ಅಲ್ಲಿ ಫೀಲ್ಡ್ ವಿಸಿಟ್ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ, ಅಷ್ಟೇ ಜನರದ ಸಮಸ್ಯೆ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ಒಂದು ಬೆಳಗಿನ ನಡೆ ಗ್ರಾಮಗಳ ಕಡೆ ಅಭಿಯಾನ ಮುಖಾಂತರ ನಮ್ಮ ತಂಡ ಜೊತೆಗೆ ಇಒ ಪಿಡಿಒ ಮತ್ತೆ ನಮ್ಮ JJM ಇಂಜಿನಿಯರ್ BRD ಇಂಜಿನಿಯರ್ ಪ್ರತಿದಿನ 6 ಗಂಟೆಗೆ ದಾವಣಗೆರೆದಿಂದ ಬಿಟ್ಟು ಪ್ರತಿಯೊಂದು ತಾಲೂಕದ ಹಳ್ಳಿ ಓಡಾಡಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಇರ್ಲಿ ಸರ್, ಸ್ವಚ್ಛತೆ ಬಗ್ಗೆ ಸಮಸ್ಯೆ ಇರ್ಲಿ ಸರ್, ಅದರ ಜೊತೆಗೆ ಅಂಗನವಾಡಿ, ಶಾಲಾ ಕಟ್ಟಡ, ಆಮೇಲೆ ಅಲ್ಲಿ ಇರ್ತಕ್ಕಂಥ ಜನರದ ಏನ್ ಸಮಸ್ಯೆ, ಯಾಕಂತಂದ್ರೆ ಬೆಳಿಗ್ಗೆ ಹೋದ ನಂತರ ಎಲ್ಲಾ ಜನರು ಸಿಗ್ತಾರೆ. ಆ ಮುಖಾಂತರ ನಾವು ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ 300 ವಿಲೇಜಸ್ ಹಳ್ಳಿಗಳಲ್ಲಿ ಕವರ್ ಮಾಡಿ ಟೋಟಲ್ 150 ಗ್ರಾಮ ಪಂಚಾಯತ್ ಕವರ್ ಮಾಡಿದ್ದೀವಿ ಸರ್. ಇದರ ಮುಖಾಂತರ ಸುಮಾರು ಬದಲಾವಣೆ ಆಗ್ತಾ ಇದೆ ಸರ್. ಅಂಗನವಾಡಿದ ಕಟ್ಟಡ ಇರ್ಲಿ, ಗ್ರಾಮ ಪಂಚಾಯತ್ ಕಟ್ಟಡ ಇರ್ಲಿ, ಕೆಲವೊಂದು ಕಡೆ JJM ಕಾಮಗಾರಿದ ಸಮಸ್ಯೆ ಇರ್ಲಿ, ಈ ಮುಖಾಂತರ ನಮ್ಮ ಎಲ್ಲಾ ದಾವಣಗೆರೆ ಟೀಮ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸರ್. ಇನ್ನು ಮುಂದೆ ಕೂಡ, ಯಾಕಂತಂದ್ರೆ ನಾವು ಗ್ರಾಮ ಪಂಚಾಯತಿಯಿಂದ ಹೊನ್ನಾಳಿ ಇರ್ಲಿ, ಚನ್ನಗಿರಿ ಇರ್ಲಿ, ಬೇರೆ ಬೇರೆ ಜಗಳೂರು ಇರ್ಲಿ, ಅಲ್ಲಿಂದ ಜನರು ಜಡ್ಪಿಯಲ್ಲಿ ಬರೋದು ಬದಲಿ ನಾವೇ ಆಸ್ ಎ ಜಡ್ಪಿ ಜಿಲ್ಲಾ ಪಂಚಾಯತ್ ಗ್ರಾಮ ಮಟ್ಟಕ್ಕೆ ಹೋಗಿ, ಹಳ್ಳಿ ಮಟ್ಟಕ್ಕೆ ಹೋಗಿ, ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರದ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಒಂದು ತಂಡ ಜೊತೆಗೆ ಪ್ರತಿದಿನ ಹೋಗಿ ಅವರ ಸಮಸ್ಯೆ ಅಲ್ಲೇ ಸ್ಪಾಟ್ ಅಲ್ಲಿ ಬಗೆಹರಿಸ್ತಾ ಇದ್ದೀವಿ ಸರ್. ಇದರ ಇನ್ನು ಮುಂದೆ ಕೂಡ ಪ್ರತಿಯೊಬ್ಬರಿಗೆ ಒಂದು ಏನಾದ್ರೂ ಸಮಸ್ಯೆ ಇರಲಿ, ಆ ಸಮಸ್ಯೆದ ನಿರ್ವಹಣೆ ನಾವು ಖಂಡಿತ ಮಾಡೇ ಮಾಡ್ತೀವಿ. ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರ ಮಾರ್ಗದರ್ಶನದಲ್ಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಎಲ್ಲಾ ಶಾಸಕರ ಮಾರ್ಗದರ್ಶನದಲ್ಲಿ ನಾವು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಎಲ್ಲರೂ ಒಂದು ಒಕ್ಕಟ್ಟದಿಂದ ಕೆಲಸ ಮಾಡಿಕೊಂಡು ತಮ್ಮ ಎಲ್ಲರಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ.